ಹೇಗಿದೆ ಕಾಂಗ್ರೆಸ್ ಪರ ರೆಸ್ಪಾನ್ಸ್ ಚಾಮರಾಜನಗರದಲ್ಲಿ ಅಂತ ಹೇಳಿ? ದೇಶದಲ್ಲೇ ಇವತ್ತು ಒಂದು ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ. ಇಲ್ಲಿ ಸಿಟ್ಟಿಂಗ್ MLA ಕೂಡ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಬಿಜೆಪಿ ಅಭ್ಯರ್ಥಿ ಕೂಡ ಕೊಳ್ಳೇಗಾಲ ಭಾಗದವರು. ಹೇಗಿದೆ ರೆಸ್ಪಾನ್ಸ್? ನಮ್ಮ ಅಭ್ಯರ್ಥಿ ಯಾರಾದರೂ ನಾವು ಗೆಲ್ತೀವಿ ಅಂತ ಹೇಳಿದ್ದು ಅದೇ ರೀತಿಯಲ್ಲಿ ಇವತ್ತು ಜನರು ಕೂಡ ಬಯಸ್ತಾ ಇದ್ದಾರೆ. 100ಕ್ಕೆ 100 ಈ ಕ್ಷೇತ್ರವನ್ನು ಉಳಿಸ್ಕೊಳ್ತೇವೆ, ಗೆಲ್ತೇವೆ. ನಿಮ್ಗೆ ಅನ್ನಿಸ್ತಾ ಸುನಿಲ್ ಬೋಸ್ ಅವರು ಧ್ರುವ ನಾರಾಯಣ ಸ್ಥಾನವನ್ನ ರಿಪ್ಲೇಸ್ ಮಾಡ್ತಾರೆ? ಸನ್ಮಾನ್ಯ ಧ್ರುವ ನಾರಾಯಣ ಅವರ ಏನೆಲ್ಲ ಅಭಿಲಾಷೆಗಳಿತ್ತು, ಅಭಿಲಾಷೆಯನ್ನು ತುಂಬುವಂತ ಶಕ್ತಿ ಬೋಸ್ ಅವ್ರ ಮುಖಾಂತರ ನಾವೆಲ್ಲರೂ ಸೇರಿ ಕೆಲಸ ಮಾಡಿ ತುಂಬ್ತೇವೆ ಅಂತ ಹೇಳಿ ವಿಶ್ವಾಸನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. 90 ಕೋಟಿಗೂ ಹೆಚ್ಚು ಅಧಿಕ ಮತದಾರರು ಈ ಸಾರಿ ಬಿಜೆಪಿಯನ್ನ ವಿರೋಧ ಮಾಡ್ತಾರೆ. ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ಸಿನ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಒಕ್ಕೂಟದ ನಾಯಕರು ಈ ದೇಶದಲ್ಲಿ ಆಡಳಿತವನ್ನ ಮಾಡ್ತಾರೆ. ಇಲ್ಲಿ MP ಚುನಾವಣೆ ಮಾಡಿದ್ದು ಸುನಿಲ್ ಬೋಸ್ ಅವರು MP ಆದ್ರೆ ನಿಮ್ಗೆ ಪಕ್ಷ ಏನ್ ಕೊಡುತ್ತೆ ಅನ್ನೋ ನಿರೀಕ್ಷೆ ಇದೆ? ಪಕ್ಷದ ಸಂಘಟನೆ ನನ್ನ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ದಿಕ್ಕಿನಲ್ಲಿ ಬಡವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕಾರ್ಯಗಳನ್ನ ಪಕ್ಷದ ಮೂಲಕ ನಾನು ಮಾಡುವಂತ ವಿಶ್ವಾಸ ವ್ಯಕ್ತಪಡಿಸಿದ್ದೇನೆ. ಫೈನಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕ್ಷೇತ್ರ ಬರ್ತಾರ, ಪ್ರಚಾರಕ್ಕೆ ಕರ್ಕೊಂಡ್ ಬರ್ತೀರಾ? ಯುವ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಹಾಗೂ ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರೋರಿದ್ದಾರೆ. ಮತದಾರರ ಮನಸ್ಸನ್ನ ಗೆಲ್ಲುವ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ. ಪ್ರತಿಷ್ಠಿತ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಾಜಕೀಯ ಅಖಾಡ ಬಿಸಿಲನ್ನು ಮೀಸ್ತಕ್ಕಂಥ ಮಟ್ಟಕ್ಕೆ ರಂಗೇರ್ತಾ ಇದೆ. ಯಾಕಂದರೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HC ಮಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ರವರು ಇಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಒಂದು ಕ್ಷೇತ್ರದಲ್ಲಿ ಪ್ರಬಲವಾಗಿ ಆಕಾಂಕ್ಷೆ ಆಗಿದ್ದು ಕೊನೆ ಹಂತದವರೆಗೂ ಕೂಡ ತೀವ್ರ ಪೈಪೋಟಿಯನ್ನು ಒಡ್ಡಿದಂತಹ ನಂಜುಂಡಸ್ವಾಮಿ ಅವರು ನಮ್ಮೊಟ್ಟಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಟಿಕೆಟ್ ಗೀಟಿಸ್ತಕ್ಕಂಥ ವಿಚಾರದಲ್ಲಿ ಡೆಲ್ಲಿನಲ್ಲೇ ಮುಕ್ಕಾಂ ಹೂಡಿದ್ರಿ, ಟಿಕೆಟ್ ಆದ ನಂತರ ಈಗ ನಿಮ್ಮ ಕ್ಷೇತ್ರದಲ್ಲಿ ಮುಕ್ಕಾಂ ಹೂಡಿದ್ದೀರಾ. ಹೇಗಿದೆ ಕಾಂಗ್ರೆಸ್ ಪರ ರೆಸ್ಪಾನ್ಸು ಚಾಮರಾಜನಗರದಲ್ಲಿ ಅಂತೇಳಿ? ದೇಶದಲ್ಲೇ ಇವತ್ತು ಒಂದು ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ. ಹಾಗಾಗಿ ನಮ್ಮ ಮೈಸೂರಿನ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇದು ಒಂದು ಐತಿಹಾಸಿಕವಾದಂಥ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗಿದ್ದವ್ರ ಪೈಕಿನಲ್ಲಿ, ಸಂಸದರಾಗಿದ್ದವ್ರ ಪೈಕಿನಲ್ಲಿ ಎಲ್ಲರೂ ಕೂಡ ಭಾಳ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ನಾಯಕರುಗಳು ಈ ಕ್ಷೇತ್ರದ ಉದ್ದಗಲಕ್ಕೆ ಸೇವೆ ಮಾಡಿ ಹೋಗಿದ್ದಾರೆ. ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ಆ ಒಂದು ಬಯಕೆಯಲ್ಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಬಯಸಿದ್ದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ನಾನು ಅದನ್ನೇ ಮೊದಲು ಒಂದು ಸಾರಿ ಹೇಳಿದ್ದೆ. ಈ ಕ್ಷೇತ್ರ ಒಬ್ಬ ಪ್ರಮುಖ ನಾಯಕರೇ ಅಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತರೂ ಕೂಡ ನಿಂತು ಈ ಕ್ಷೇತ್ರದಲ್ಲಿ ಜಯ ಸಾಧನೆ ಮಾಡಿ ಉತ್ತಮ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಈ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿದ್ದೆ. ಅದು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಕೊನೆ ಗಳಿಗೆಯಲ್ಲಿ ನನ್ನ ಪ್ರಯತ್ನ ವಿಫಲ ಅಂತ ಏನು ಹೇಳಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ನನ್ನ ನಾಯಕರು, ಸನ್ಮಾನ್ಯ ನನ್ನ ಗುರುಗಳಾದಂಥ ಖರ್ಗೆ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ ಮತ್ತು ವರಿಷ್ಠರ ಆದೇಶದಂತೆ ಯಾರಿಗೆ ಪಕ್ಷ ಟಿಕೆಟ್ ಕೊಟ್ಟರೂ ಕೂಡ ನಾವು ಶಿರಸಾವಹಿಸಿ ಕೆಲಸ ಮಾಡ್ತೀವಿ ಅಂತೇಳಿ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದರು. ಆದರೆ ಸಿದ್ಧಾಂತದಲ್ಲಿ ಇವತ್ತು ನಮ್ಮ ಹೊಸ ಯುವಕನಿಗೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ, ಅದನ್ನು ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಸರಿಗಾಗಿದೆ, ಟಿಕೆಟ್ ಫೈಟ್ ಮುಗಿದಿದೆ. ಈಗ ಎದುರಾಳಿಯನ್ನು ಎದುರಿಸ್ತಕ್ಕಂಥ ಸಂದರ್ಭ. ನಿಮ್ಮದೇ ಆದ ಅಭಿಮಾನಿ ವರ್ಗಗಳು ಇಲ್ಲಿದೆ. ಇಲ್ಲಿ ಸಿಟ್ಟಿಂಗ್ MLA ಕೂಡ ಇದ್ದಾರೆ, ಅಟ್ ದ ಸೇಮ್ ಟೈಮ್ BJP ಅಭ್ಯರ್ಥಿ ಕೂಡ ಕೊಳ್ಳೇಗಾಲ ಭಾಗದವರು. ಹೇಗಿದೆ ರೆಸ್ಪಾನ್ಸ್ ಅಂತ? ಈ ಕ್ಷೇತ್ರ ಕಳೆದ 10 ತಿಂಗಳಿಂದ ರಾಜ್ಯದ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ಸುಮಾರು 60,000 ಅಧಿಕ ಮತಗಳನ್ನು ಪಡೆದುಕೊಳ್ಳೋ ಮೂಲಕ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಲೀಡನ್ನು ಪಡೆದುಕೊಂಡಿದೆ. ಇಡೀ ಲೋಕಸಭಾ ಕ್ಷೇತ್ರದ ಉದ್ದಗಲಕ್ಕೆ ಸುಮಾರು 3 ಲಕ್ಷಕ್ಕೂ ಅಧಿಕ ಮತಗಳನ್ನು BJPಯ ಪಕ್ಷದ ವಿರುದ್ಧ ನಾವು ಪಡೆದುಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಖಂಡಿತವಾಗಲೂ ಕೂಡ ಅದು ನಮ್ಮದೇ ಕಾಂಗ್ರೆಸ್ಸಿನ ಕ್ಷೇತ್ರ. ನಮ್ಮ ಅಭ್ಯರ್ಥಿ ಯಾರಾದರೂ ನಾವು ಗೆಲ್ತೀವಿ ಅಂತ ಹೇಳಿದ್ದು ಅದೇ ರೀತಿಯಲ್ಲಿ ಇವತ್ತು ಜನರು ಕೂಡ ಬಯಸ್ತಾ ಇದ್ದಾರೆ. 100ಕ್ಕೆ 100 ಈ ಕ್ಷೇತ್ರವನ್ನು ಉಳಿಸ್ಕೊಳ್ತೇವೆ, ಗೆಲ್ತೇವೆ. ಯಾಕಂದರೆ ಹೇಳಿ ಕೇಳಿ ಇಡೀ ರಾಷ್ಟ್ರದಲ್ಲೇ ಗಮನ ಸೆಳೆದಿದ್ದಂತಹ ಒಬ್ಬ ಸಂಸದೀಯ ಪಟು ಧ್ರುವ ನಾರಾಯಣರವರು ಇಲ್ಲಿ ಸಂಸದರಾಗಿದ್ದರು. ಈಗ ಅವರ ನಿಧನದ ನಂತರ ಬರ್ತಿರ್ತಕ್ಕಂಥ ಮೊದಲ ಲೋಕಸಭಾ ಚುನಾವಣೆ. ನಿಮ್ಗೆ ಅನ್ನಿಸ್ತಾ ಸುನಿಲ್ ಬೋಸ್ ಅವರು ಧ್ರುವ ನಾರಾಯಣ ಸ್ಥಾನವನ್ನು ರಿಪ್ಲೇಸ್ ಮಾಡ್ತಾರೆ ಅಂತ? ಸನ್ಮಾನ್ಯ ಮೋದಿಯವರು ಎಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಿದ್ರು. ಮೋದಿಯಲ್ಲಿ ಯಶಸ್ವಿ ಆಗಿದ್ದಾರಾ? ಅದೇ ರೀತಿಯಲ್ಲಿ ದೇಶದ ಪ್ರಧಾನಮಂತ್ರಿ ಆಗೋ ದಿಕ್ಕಿನಲ್ಲೂ ಕೂಡ ಸೋಸರು. ಉದಾಹರಣೆಗೆ ನಮ್ಮದೇ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಒಬ್ಬ ಅರ್ಥಶಾಸ್ತ್ರ ತಜ್ಞರು. ಅವರು ಈ ದೇಶದಲ್ಲಿ 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಶೋಷಿತ ಸಮಾಜಕ್ಕೆ ನ್ಯಾಯ ಕೊಡೋದ್ರ ಮೂಲಕ, ಅನ್ನ ಇಲ್ಲದವರಿಗೆ ಅನ್ನ ಕೊಡೋದ್ರ ಮೂಲಕ, ಜನರು ಬಯಸಿದಂತೆ ಎಲ್ಲ ಭಾಗ್ಯಗಳನ್ನು ಕೊಡೋ ದಿಕ್ಕಿನಲ್ಲಿ ಉತ್ತಮ ಆಡಳಿತವನ್ನು ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದಾರೆ. ಅದೇ ಧಾಟಿನಲ್ಲಿ ಸನ್ಮಾನ್ಯ ಧ್ರುವ ನಾರಾಯಣ ಅವರು ಕೂಡ
ಇಲ್ಲಿ ಬಂದು ಸಂತೆಮಳ್ಳಿನಲ್ಲಿ 1 ಮತಗಳ ಅಂತರದಿಂದ ಈ ಶಾಸಕರಾಗಿ, ತದನಂತರ ನಂದೇ ಕ್ಷೇತ್ರದಲ್ಲಿ ಕೂಡ ಸುಮಾರು 10,000 ಅಂತಗಳಿಂದ ಜಯಬೇರಿಯನ್ನು ಮಾಡಿಕೊಂಡು ಇಲ್ಲೂ ಶಾಸಕರಾಗಿ 2 ಬಾರಿ ಸಂಸದರಾಗಿ ಇಡೀ ದೇಶದಲ್ಲಿ 2ನೇ ಅತ್ಯುತ್ತಮ ಕೆಲಸಗಾರ ಅನ್ನುವ ಒಂದು ಪದವಿಯನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಸ್ಥಾನದ ಸಂಸದರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾರು ಯಾವೇ ಹುದ್ದೆಗಳನ್ನು ಕೂಡ ನಿಭಾಯಿಸಿ ಮಾಡುವಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಯಾರು ಯಾವುದೇ ಸ್ಥಾನಮಾನಗಳನ್ನು ನಿಭಾಯಿಸುವಂಥ ಶಕ್ತಿ ನಮ್ಮೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಹಾಗಾಗಿ ಒಬ್ಬ ಸುನೀಲ್ ಬೋಸ್ ಒಬ್ಬ ಯುವಕ ಕಳೆದ 15 ವರ್ಷಗಳಿಂದಲೂ ಕೂಡ ಅವರ ತಂದೆ ಜೊತೆ ರಾಜಕಾರಣ ಅರ್ಥ ಮಾಡಿಕೊಂಡು ನಮ್ಮ ಏನು ಟಿ ನರಸೀಪುರ ಮತ್ತು ನಂಜನಗೂಡು ಭಾಗದಲ್ಲಿ ತನ್ನದೇ ಆದಂಥ ವ್ಯಕ್ತಿತ್ವ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಯುವಕ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಯುವಕರಿಗೆ ಹೆಚ್ಚು ಆದ್ಯತೆಗಳನ್ನು ಇವತ್ತು ನಮ್ಮ ಪಕ್ಷ ಗುರುತು ಮಾಡಿ ಅವರಿಗೆ ಸೀಟನ್ನು ಕೂಡ ಕೊಟ್ಟಿದೆ. ಉದಾಹರಣೆಗೆ NSUI ರಾಜ್ಯದ ಒಬ್ಬ ಕಾರ್ಯದರ್ಶಿ ನಮ್ಮ ಬೀದರ್ನಲ್ಲಿ ಸುಮಾರು 26 ವರ್ಷದ ಒಬ್ಬ ಯುವಕ, ಆತನಿಗೆ ನಮ್ಮ ಪಕ್ಷ ಟಿಕೆಟ್ ಕೊಟ್ಟಿದೆ. ಇನ್ನೊಬ್ಬ ನಮ್ಮ ಯುವಕಿ ನಮ್ಮ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷೆ ಆಗಿರ್ತಕ್ಕಂಥ ಒಬ್ಬ ಯುವತಿಗೆ ಬಾಗಲಕೋಟೆಯಲ್ಲೂ ಕೂಡ ಸುಮಾರು 28 ವರ್ಷದ ಯುವತಿಗೆ ನಾವು ಟಿಕೆಟನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಚಿಕ್ಕ ವಯಸ್ಸಿನಿಂದ ಹಿಡಿದು ಹಿರಿಯರನ್ನು ಕೂಡ ಗುರುತು ಮಾಡ್ತಕ್ಕಂಥ ಉತ್ತಮ ಪ್ರಜ್ಞಾವಂತ ನಾಯಕರಿಂದ ನಮ್ಮ ಪಕ್ಷದ ನಾಯಕರು ಕೂಡಿದ್ದಾರೆ. ಹಾಗಾಗಿ ಸನ್ಮಾನ್ಯ ಧ್ರುವ ನಾರಾಯಣನವರ ಏನೆಲ್ಲ ಅಭಿಲಾಷೆಗಳಿತ್ತು, ಅಭಿಲಾಷೆಯನ್ನು ತುಂಬುವಂಥ ಶಕ್ತಿ ಬೋಸ್ ಅವ್ರ ಮುಖಾಂತರ ನಾವೆಲ್ಲರೂ ಸೇರಿ ಕೆಲಸ ಮಾಡಿ ತುಂಬ್ತೇವೆ ಅಂತೇಳಿ ವಿಶ್ವಾಸನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳು ಮತ್ತು ಮಾತಾಡ್ತಾ ಇದ್ರು, ದಲಿತ ಪರ ಹೋರಾಟಗಾರರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಯಾರು ಸ್ಟೇಟ್ಮೆಂಟ್ ಮಾಡ್ತಿದ್ರು ಅವ್ರಿಗೆ ಈ ಚುನಾವಣೆ ತಕ್ಕ ಉತ್ತರವನ್ನು ಕೊಡ್ತದೆ, ಕೇವಲ ಚಾಮರಾಜನಗರ ಅಲ್ಲ ದೇಶಕ್ಕೆ ಒಂದು ದಿಕ್ಸೂಚಿಯನ್ನು ಬರಿತೀವಿ ಅಂತೇಳಿ. ಆ ಒಂದು ಹೇಳಿಕೆ ಇಲ್ಲಿ BJPಗೆ ಏಟ್ ಕೊಡುತ್ತೆ ಅಂತ ನಿಮ್ಗೆ ಅನಿಸಿದೆಯಾ? 100ಕ್ಕೆ 100 ಸತ್ಯ. ನಾನು ಮೊದಲೇ ಹೇಳಿದೆ, ದೇಶದಲ್ಲೇ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡತಕ್ಕಂಥ ನಾಯಕರಿಗೆ ಈ ದೇಶದ ಜನ ಒಳ್ಳೆಯ ಬುದ್ಧಿಯನ್ನು ಕಲಿಸ್ತಾರೆ. ಮತದಾನದ ಮಾಡೋ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ, ಸಂವಿಧಾನಕ್ಕೆ ಶಕ್ತಿ ತುಂಬೋ ದಿಕ್ಕಿನಲ್ಲಿ, ಸ್ವತಂತ್ರ ಭಾರತದ ಗೌರವವನ್ನು ಉಳಿಸ್ಕೊಳ್ಳೋ ದಿಕ್ಕಿನಲ್ಲಿ ಇಡೀ ದೇಶ 143 ಕೋಟಿ ಜನರಲ್ಲಿ 90 ಕೋಟಿಗೂ ಹೆಚ್ಚು ಅಧಿಕ ಮತದಾರರು ಈ ಸಾರಿ BJPಯನ್ನು ವಿರೋಧ ಮಾಡ್ತಾರೆ. ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ಸಿನ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಒಕ್ಕೂಟದ ನಾಯಕರು ಈ ದೇಶದಲ್ಲಿ ಆಡಳಿತವನ್ನು ಮಾಡ್ತಾರೆ. ಸರ್, ಈಗ ರಾಜ್ಯ ಉಪಾಧ್ಯಕ್ಷರಾಗಿದ್ದೀರಿ, ನೀವು ಟಿಕೆಟ್ ಕೇಳಿದ್ರು ಕೂಡ ಹೇಳಿದ್ರಿ ಇದು ನನ್ನ ಟಿಕೆಟ್ ಮಿಸ್ ಅಂತ ಅಂದ್ಕೊಳ್ಳಲ್ಲ, ಹಿನ್ನಡೆ ಅಂದ್ಕೊಳ್ಳಲ್ಲ ಅಂತ. ಇಲ್ಲಿ MP ಚುನಾವಣೆ ಮುಗಿದು ಸುನೀಲ್ ಬೋಸ್ರವರು MP ಆದರೆ ನಿಮಗೆ ಪಕ್ಷ ಏನು ಕೊಡುತ್ತೆ ಅನ್ನೋ ನಿರೀಕ್ಷೆ ಇದೆ ನಿಮಗೆ? ನೋಡಿ, ಒಂದು ಕಡೆ ಸುನೀಲ್ ಬೋಸ್ ಅವರಿಗೆ ಸಾಯಂಕಾಲ 7 ಗಂಟೆಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು. ನನಗೆ ರಾತ್ರಿ 8 ಗಂಟೆಗೆ ರಾಜ್ಯದಲ್ಲಿ ಒಂದು ಉಪಾಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟು ನನಗೂ ಗೌರವವನ್ನು ಕೊಡೋ ದಿಕ್ಕಿನಲ್ಲಿ ಪಕ್ಷ ನನಗೆ ಸಹಾಯ ಮಾಡಿದೆ. ಹಾಗಾಗಿ ನಾನು ಏನು ಪಕ್ಷದ ಜವಾಬ್ದಾರಿಯನ್ನು ನೆನ್ನೆ ಮೊನ್ನೆ ತಗೊಂಡೋನಲ್ಲ, ಈ ಭಾಗದ ಶಾಸಕನಾಗೂ ಕೂಡ ಆಡಳಿತ ಮಾಡಿದ್ದೇನೆ, ಸರ್ಕಾರದ ನಿಗಮ ಮಂಡಳಿ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ದೇನೆ. ಹಾಗಾಗಿ ನನ್ನ ಪಾತ್ರಕ್ಕೆ, ನನ್ನ ಜವಾಬ್ದಾರಿಗೆ ಯಾವುದೇ ಸ್ಥಾನಮಾನಗಳು ಬಂದರೂ ಕೂಡ ಅದನ್ನು ಪ್ರೀತಿ ಮತ್ತು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿ ಪಕ್ಷದ ಸಂಘಟನೆ, ನನ್ನ ಕಾರ್ಯಕರ್ತರಿಗೆ ಶಕ್ತಿ ತುಂಬೋ ದಿಕ್ಕಿನಲ್ಲಿ ಈ ಭಾಗದ ನನ್ನ ಶಾಸಕರುಗಳ ಮೂಲಕ, ಸರ್ಕಾರದ ಮೂಲಕ, ಮಾನ್ಯ ಮಂತ್ರಿಗಳ ಮೂಲಕ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಪಕ್ಷದ ಮೂಲಕ ನಾನು ಮಾಡುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೇನೆ. ಹಾಗಾಗಿ ಈ ಬಂದಂಥ ಹುದ್ದೆಯನ್ನು ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೇನೆ, ಸ್ವಾಗತ ಮಾಡಿದ್ದೇನೆ. ಫೈನಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕ್ಷೇತ್ರಕ್ಕೆ ಬರ್ತಾರಾ? ಪ್ರಚಾರಕ್ಕೆ ಕರ್ಕೊಂಡ್ಬರ್ತೀರಾ? ಹೌದು, ಇಡೀ ದೇಶದ ಉದ್ದಗಲಕ್ಕೆ ಅವರ ಸಂಚಾರ ಪ್ರಾರಂಭ ಆಗಿದೆ. ನಮ್ಮ ಮೈಸೂರು ಭಾಗಕ್ಕೆ ಇಲ್ಲೂ ಕೂಡ 4 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಎಲ್ಲರೂ ಒಂದು ಕಡೆ ಸಭೆ ಮಾಡಬೇಕು ಅಂತೇಳಿ ನಮ್ಮ ನಾಯಕರ ಆಲೋಚನೆ ಇದೆ. ಬಹುಶಃ ಅದು 21ನೇ ತಾರೀಕಿನಿಂದ 23ನೇ ತಾರೀಕಿನೊಳಗಾಗಿ ಆ ಒಂದು ಸಭೆ ಆಗ್ತದೆ. ಸನ್ಮಾನ್ಯ ನಮ್ಮ ನಾಯಕರಾದಂಥ ಯುವ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರೋರಿದ್ದಾರೆ. ಅವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಅವರಿಗೆ ಗೌರವ ತುಂಬುವ ಕೆಲಸ ಕಾರ್ಯಗಳನ್ನು ನಮ್ಮ ಈ ಭಾಗದ ಮುಖಂಡರು, ಕಾರ್ಯಕರ್ತರ ಮೂಲಕ ಮತದಾರರ ಮನಸ್ಸನ್ನು ಗೆಲ್ಲುವ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ರಾಜ್ಯ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ನಂಜುಂಡಸ್ವಾಮಿರವರ ಮಾತು. ಯಾಕಂದರೆ ಹೇಳಿ ಚಾಮರಾಜನಗರ ಅಂತ ಹೇಳಿದ್ರೆ ಅದು ಧ್ರುವ ನಾರಾಯಣರವರು ಇದ್ದಂಥ ಕ್ಷೇತ್ರ. ಅಜಾತ ಶತ್ರುಗಳಾಗಿ ಎಲ್ಲ ಸಮುದಾಯಗಳನ್ನು ಪ್ರೀತಿ ಮಾಡ್ತಾ ರಾಜ್ಯದಲ್ಲಿ ನಂಬರ್ 1 ಸಂಸದರಾದಂತಹ ಧ್ರುವ ನಾರಾಯಣರವರ ನಿಧನದ ಬಳಿಕ ಬರ್ತಿರ್ತಕ್ಕಂಥ ಮೊದಲ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಸುನೀಲ್ ಬೋಸ್ರವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ. ಪ್ರಾಯಶಃ ಅಧಿಕಾರ ಸಿಕ್ಕಿದ್ರೆ ಎಲ್ಲರೂ ಕೂಡ ಏನಾದರೂ ಕೆಲಸ ಮಾಡ್ತಾರೆ. ನನ್ನ ಅನುಭವದ ಪ್ರಕಾರ ಧ್ರುವ ನಾರಾಯಣರವರ ಸ್ಥಾನವನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಸುನೀಲ್ ಬೋಸ್ರವರು ಮಾಡ್ತಾರೆ ಎನ್ನುವ ಒಂದು ಭವಿಷ್ಯವನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ,
ಗುಡ್ ನ್ಯೂಸ್ ಕನ್ನಡ, ಯಳಂದೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.